ನೈಸಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅಂಬೇಡ್ಕರ್ ಏನು ಜೀವಂತಿದ್ದಾರೆ ಅಂದರೆ ಅವ್ರ ವಿಚಾರಗಳನ್ನು ಜೀವಂತಿದ್ದಾರಪ್ಪ. ನೀವು ಕೇವಲ ಬಾಜಾ ಭಜಂತ್ರೆ ಮಾಡಿ ಮತ್ತೇನೋ ಮಾಡಿ ಅವ್ನು ದೇವ್ರು ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ದೇವರಲ್ಲ ಅವ್ನ ವಿಚಾರ ಫಾಲೋ ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಇದು ಈ ರಾಜಕಾರಣಿಗಳಿಗೆ ಮತ್ತು ನಮ್ಮ ಅಂಬೇಡ್ಕರ್ ಅವರ ಮೊಮ್ಮಗರ ನಡುವಿನ ಡಿಫ್ರೆನ್ಸಸ್. ಅವರು ಅಂಬೇಡ್ಕರನ್ನು ಪ್ರತಿಯೊಬ್ಬರಲ್ಲೂ ಜೀವಂತವಾಗಿ ಇಡಬೇಕಂತ ಪ್ರಯತ್ನ ಮಾಡಿದರೆ ಇವರು ರಾಜಕೀಯ ಒಂದು ಹೋಟಿಗಾಗಿ ಇವರು ಪ್ರಯತ್ನ ಮಾಡ್ತಾ ಇರ್ತಾರೆ. ಇದು ದುರಂತ. ಇದು ಆಗಬಾರ್ದಾಯಿತು. ಅಂಬೇಡ್ಕರ್ ಅವರು ಇಂಥ ಜನರಿಂದ ಇವತ್ತು ಏನಾಗಿದ್ದಾರಪ್ಪ ಅಂದರೆ ಕೆಲವು ಮಂದಿಗೆ ಮೇಲ್ವರ್ಣೀಯ ಜನರಿಗೆ, ಮೇಲ್ಜಾತಿ ಜನರಿಗೆ, ಕೇವಲ ದಲಿತರ ಮಾತಾಡ್ತಾರೆ ಬಿಡ್ರಪ್ಪ. ಭಾಳ ಜನ ಮಾತಾಡೋದು ನಮ್ಮ ಜನ ನೋಡಿದ್ರು. ಅಂಬೇಡ್ಕರ್ ಅವ್ರಿಗೆ ದಲಿತರ ಬಗ್ಗೆ ರೀ ಇಲ್ಲ, ತಪ್ಪದು. ಅಂಬೇಡ್ಕರ್ ಅವರು ಇಡೀ ಬಡತನದ ಬಗ್ಗೆ, ಇಡೀ ಎಲ್ಲ ಜನರ ಬಗ್ಗೆ ಎಲ್ಲರೂ ವಿಶ್ವಾಸ ತೆಗೆದುಕೊಂಡ. ಅವ್ರಿಗೆಲ್ಲರೂ ಶಿಕ್ಷಣ ಸಿಗಬೇಕು, ಆರೋಗ್ಯ ಸಿಗಬೇಕು ಅಂತ ಬಯಸಿದವರು. ಈ ದೇಶ ಹೇಳ್ಬೇಕಾಗಿದ್ರೆ ಶಿಕ್ಷಣ ನಮಗೆ ಬೇಕಂತ ಹೇಳಿದವರು. ಹೆಣ್ಮಕ್ಳು ಸಮಾನತೆ ತರೋದಕ್ಕೆ ಹಿಂದೂ ಕೋಡನ್ನು ಪ್ರಯತ್ನ ಮಾಡಿದವರು ತರಲಿಕ್ಕೆ. ಇಂಥ ವ್ಯಕ್ತಿ ಕೇವಲ ಒಬ್ಬ ಯಾವುದೋ ಸಣ್ಣ ಸಮುದಾಯಕ್ಕಲ್ರಿ, ಅದಕ್ಕೂ ಒಂದು ಸೀಮಿತ ಆಗಿರಲಿಲ್ಲ. ಕೇವಲ ದಲಿತರನ್ನಷ್ಟೇ ಅಲ್ಲ, ದಲಿತರಷ್ಟೇ ಹೆಣ್ಣುಮಕ್ಕಳಿಗೂ ಸಮಾನತೆ ಕೊಡಬೇಕು ನಮಗೆ ಸಮಾನತೆಯನ್ನು ಬೆಳೆಸ್ತಾ ಇದ್ರು ಅವರು. ವಿನಃ ಜಾತಿ ನೆಲಗಟ್ಟಿನಲ್ಲೇ ಈ ಒಂದು ದೇಶ ಹೊಡಿಬೇಕು ಅನ್ನುವಂಥದ್ದು, ಅದು ರಾಜಕೀಯ ಲಾಭಕ್ಕಾಗಿ, ತಮ್ಮ ಮತದ ಲಾಭಕ್ಕಾಗಿ ಕೆಟ್ಟ ವಿಚಾರ ಬಿತ್ತಬೇಕು ಅನ್ನುವಂಥ ವಿಚಾರ ಯಾವ ಕಾಲಕ್ಕೂ ಬಂದಿಲ್ಲ. ಇದು ಡಿಫ್ರೆನ್ಸಸ್. ನಮ್ಮ ರಾಜರತ್ನ ಅಂಬೇಡ್ಕರ್ ಅವರ ಮಾತುಗಳನ್ನು ಕೇಳಿದಾಗ ಖುಷಿ ಅನ್ನಿಸ್ತದೆ. ಅವ್ರು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರಪ್ಪ, ಬಾಜಾ ಭಜಂತ್ರೆ ಬೇಡಪ್ಪ, ದೇವರಾಯ್ತು ಬೇಕಾಗಿಲ್ಲ, DJ ಹಚ್ಚಿ ಕುಣಿಯೋದಲ್ಲ, ಮೆರವಣಿಗೆ ಮಾಡೋದಲ್ಲ. ನಾವು ಅವ್ರ ವಿಚಾರಗಳನ್ನು ಫಾಲೋ ಮಾಡಬೇಕು, ನಾವೆಲ್ಲರೂ ಕಲಿಬೇಕು, ನಮ್ಮ ಮಕ್ಕಳನ್ನ ಕಲಿಸ್ಬೇಕು, ಶಾಲೆಯನ್ನು ಮಾಡಬೇಕು, ಬುದ್ಧಿವಂತರನ್ನಾಗಿ ಮಾಡಬೇಕು, ವೈಜ್ಞಾನಿಕ ಮನೋವೃತ್ತಿ ಬೆಳೆಸಬೇಕು, ಸಂಪ್ರದಾಯಗಳನ್ನು ವಿರೋಧಿಸುವಂಥ ಬೆಳೆಸಬೇಕು. ನೋಡ್ರಿ ಎಂಥ ವಿಚಾರ, ಎಂಥ ಐಡಿಯಲಿಸ್ಟಿಕ್ ಅವರು. ಇವತ್ತಿಗೂ ಅವ್ರ ಮೊಮ್ಮಗ ಈ ರೀತಿ ಹೇಳ್ತಾರೆ. ಇವ್ರು ನಮ್ಮ ಪ್ರಹ್ಲಾದ್ ಜೋಶಿ ಹೇಳ್ತಾರೆ, 100 ವರ್ಷ ಅದು ಯಾಕೆ ಮಾಡಿಲ್ಲ? ಅರೆ ಅದು ಕಾಂಗ್ರೆಸ್ ಬಿಟ್ಟು ವಿಷಯ ರೀ. ನೀವು ಅದ್ರಾಗ ಯಾಕೆ ಹುಡುಕಾಗ್ತೀರಿ? ಕಾಂಗ್ರೆಸ್ ಅವ್ರು ಏನೂ ಇರ್ಬೋದು, ಬೇಡ ಮಾಡ್ಬೋದು, ನಾಳೆ ನೀವು ಹೇಳಿದ್ರು ಅವ್ರು ಮಾಡ್ಬೋದಿಲ್ಲ ಅಂತಲ್ಲ. ಅವರು ಮಾಡೋದು ಚುನಾವಣೆಗಾಗಿಲ್ಲ, ನೀವು ಮಾಡೋದು ಚುನಾವಣೆಗಾಗಿಲ್ಲ. ಚುನಾವಣೆಗಾಗಿ ನಮ್ಮ ಈ ಒಂದು ಅಂಬೇಡ್ಕರ್ ಅವ್ರು ತರೋದು ತಪ್ಪ, ಸ್ಪಷ್ಟವಾಗಿ ತಪ್ಪು. ಯಾಕಂದ್ರೆ ಅಂಬೇಡ್ಕರ್ ಅವ್ರು ಬಳಸಿದ್ದು ಇಡೀ ಮನುಜನ, ಎಲ್ಲ ಬಡವರು ಬಂದರು, ಹಿಂದುಳಿದವ್ರು ಬಂದರು, ಬಿದ್ದವ್ರು ಬಂದರು, ದಲಿತರು ಬಂದರು, ಎಲ್ಲರೂ ಒಗ್ಗೂಡಿಸ್ಕೊಂಡು ಹೋಗುವಂಥ ದೊಡ್ಡ ಮನೋಭಾವದವರು. ಅದಕ್ಕೆ ಕಾಣಿಸಲು ಅವ್ರು ಭಾಳ ಚೆನ್ನಾಗಿ ಗುರುತಿಸಿದ್ದಾರೆ ಅದನ್ನು. ಅದಕ್ಕೆ ಬಹುಜನ ಪಕ್ಷದ ಕಟ್ಟಿದ್ರು. ಅದು ದುರಂತ, ಅದು ಇನ್ನೊಬ್ರು